ಒಂದು ಕಡೆ ಮಗಳು ಸುಪ್ರಿಯಾ ಸುಳೆ ರಾಜಕೀಯ ಭವಿಷ್ಯ, ಇನ್ನೊಂದು ಕಡೆ ಪಕ್ಷದ ಅಸ್ತಿತ್ವ. ನಮ್ಮ ಕರ್ನಾಟಕದ ಜೆಡಿಎಸ್ ಮತ್ತು ದೇವೇಗೌಡರ ರಾಜಕೀಯ ನಡೆಗೂ ಶರದ್ ಪವಾರ್ಗೂ ಇರುವಂತಹ ಲಿಂಕ್ ಏನು? ಬಿಜೆಪಿ ಮತ್ತು ಎನ್ಡಿಎ ಜೊತೆ ಹೋದ್ರೆ ಅಧಿಕಾರ ಸಿಗುತ್ತೆ, ಅದೇ ಕಾಂಗ್ರೆಸ್ ಜೊತೆ ಹೋಗ್ಬಿಟ್ರೆ ಅಥವಾ ವಿಲೀನ ಆಗ್ಬಿಟ್ರೆ ನಮ್ಮ ಸ್ವಂತ ಅಸ್ತಿತ್ವವೇ ಇಲ್ಲದಂತಾಗ್ಬಿಡುತ್ತೆ. ಮುಂದಿನ ದಿನಗಳಲ್ಲಿ ದೇವೇಗೌಡರ ಇದೇ ನಡೆಯನ್ನ ಶರದ್ ಪವಾರ್ ಅನುಸರಿಸ್ತಾರಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಭಾರತೀಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಮಹಾ ಬದಲಾವಣೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರ ರಾಜಕೀಯದ ಚದುರಂಗದಾಟದಲ್ಲಿ ಯಾರೂ ಊಹೆ ಮಾಡದ ಜಿದ್ದಾಜಿದ್ದಿ ಶುರುವಾಗಿದೆ. ಮಹಾರಾಷ್ಟ್ರ ರಾಜಕೀಯದ ಭೀಷ್ಮ, ಮಹಾಚಾಣಕ್ಯ ಅಂತಾನೆ ಕರೆಸಿಕೊಳ್ಳೋ 86 ವರ್ಷದ ಶರದ್ ಪವಾರ್ ಈಗ ತಮ್ಮ ಇಡೀ ರಾಜಕೀಯ ಜೀವನದ ಅತ್ಯಂತ ಕಠಿಣ, ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋ ಅನಿವಾರ್ಯತೆಗೆ ಬಂದು ನಿಂತಿದ್ದಾರೆ. ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ ಸದ್ಯ 2 ಸಂಭಾವ್ಯ ರಾಜಕೀಯ ದಾರಿಗಳ ಬಗ್ಗೆ ತೀವ್ರ ಚಿಂತನೆಯನ್ನ ಮಾಡ್ತಾ ಇವೆ. ಒಂದು, ತಮ್ಮ ಮಾತೃಪಕ್ಷವಾದ ಕಾಂಗ್ರೆಸ್ ಜೊತೆ ಇಡೀ ಎನ್ಸಿಪಿಯನ್ನ ವಿಲೀನಗೊಳಿಸೋದಾ, ಅಥವಾ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ದಾರಿಯನ್ನೇ ಅನುಸರಿಸಿ ಕೇಂದ್ರದ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡೋದಾ ಅನ್ನೋದ್ರ ಬಗ್ಗೆ. ಈ 2 ಆಯ್ಕೆಗಳ ಬಗ್ಗೆ ಶರದ್ ಪವಾರ್ ಮತ್ತು ಅವರ ಬಣದ ನಾಯಕರು ಭೀಕರ ಧರ್ಮ ಸಂಕಟದಲ್ಲಿದ್ದಾರೆ. ಒಂದು ಕಡೆ ಮಗಳು ಸುಪ್ರಿಯಾ ಸುಳೆ ರಾಜಕೀಯ ಭವಿಷ್ಯ, ಇನ್ನೊಂದು ಕಡೆ ಪಕ್ಷದ ಅಸ್ತಿತ್ವ. ಹಾಗಾದ್ರೆ ಶರದ್ ಪವಾರ್ ಕಾಂಗ್ರೆಸ್ ಮುಂದೆ ಇಟ್ಟಿರುವಂತಹ ಕಠಿಣ ಷರತ್ತುಗಳಾದ್ರೂ ಏನೇನು? ಮಹಾರಾಷ್ಟ್ರದ ಎನ್ಸಿಪಿ ನಾಯಕರಲ್ಲೇ 2 ಬಣಗಳಾಗಿ ಕಿತ್ತಾಟ ಶುರುವಾಗಿದ್ದಾದ್ರೂ ಯಾಕೆ? ನಮ್ಮ ಕರ್ನಾಟಕದ ಜೆಡಿಎಸ್ ಮತ್ತು ದೇವೇಗೌಡರ ರಾಜಕೀಯ ನಡೆಗೂ ಶರದ್ ಪವಾರ್ಗೂ ಇರುವಂತಹ ಲಿಂಕ್ ಏನು? ಇದೆಲ್ಲದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇವತ್ತಿನ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋ ನೋಡಿ. ವೀಕ್ಷಕರೇ, ಶರದ್ ಪವಾರ್ ಅಂದ್ರೆ ಭಾರತೀಯ ರಾಜಕಾರಣದ ಧ್ರುವ ತಾರೆ. ಮಹಾರಾಷ್ಟ್ರದ ಸಿಎಂ ಆಗಿ, ದೇಶದ ರಕ್ಷಣಾ ಸಚಿವರಾಗಿ, ಕೃಷಿ ಸಚಿವರಾಗಿ ದಶಕಗಳ ಕಾಲ ದೇಶದ ರಾಜಕೀಯವನ್ನ ಕಂಟ್ರೋಲ್ ಮಾಡಿದವರು. 1999ರಲ್ಲಿ ಸೋನಿಯಾ ಗಾಂಧಿ ಅವರ ವಿದೇಶಿ ಮೂಲದ ವಿಷಯವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಎನ್ಸಿಪಿ ಕಟ್ಟಿದವರು ಇದೇ ಶರದ್ ಪವಾರ್. ಆದರೆ ಇವತ್ತು ಕಾಲಚಕ್ರ ಉಲ್ಟಾ ಆಗಿದೆ. ವಯಸ್ಸು 86 ದಾಟಿದೆ. ಪ್ರಸ್ತುತ ರಾಜಕೀಯದ ಅಸ್ಥಿರತೆಯ ಮಧ್ಯೆ ತಮ್ಮ ನಂತರ ಪಕ್ಷವನ್ನ ಮುನ್ನಡೆಸೋರು ಯಾರು, ಹಾಗೆ ಮಗಳು ಸುಪ್ರಿಯಾ ಸುಳೆಯ ರಾಜಕೀಯ ಭವಿಷ್ಯವನ್ನ ಹೇಗೆ ಸುರಕ್ಷಿತವಾಗಿಡಬೇಕು ಅನ್ನೋ ಚಿಂತೆ ಪವಾರ್ಗೆ ಶುರುವಾಗಿದೆ. ಈಗ ಶರದ್ ಪವಾರ್ ಬಣದ ಮುಂದೆ ಇರುವಂತಹ ಮೊದಲ ಹಾಗೂ ಪ್ರಮುಖ ಆಯ್ಕೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಎನ್ಸಿಪಿ ವಿಲೀನ ಆಗೋದು ಅಂತ. ಯಾವ ಕಾಂಗ್ರೆಸ್ನಿಂದ ಹೊರಗಡೆ ಬಂದು ಪವಾರ್ ಸ್ವಂತ ಸಾಮ್ರಾಜ್ಯ ಕಟ್ಟಿದ್ರೋ ಅದೇ ಮಾತೃ ಪಕ್ಷಕ್ಕೆ ಮರಳಿ ಹೋಗೋ ಇರಾದೆ ಅವರದ್ದಾಗಿದೆ. ಆದ್ರೆ ಪವಾರ್ ಸುಮ್ಮನೆ ವಿಲೀನ ಮಾಡ್ತಿಲ್ಲ. ಹೈಕಮಾಂಡ್ ಮುಂದೆ ದೊಡ್ಡದೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಉನ್ನತ ಮೂಲಗಳ ಪ್ರಕಾರ ಶರದ್ ಪವಾರ್ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಪ್ರಮುಖವಾಗಿ 3 ಷರತ್ತುಗಳನ್ನ ವಿಧಿಸಿದ್ದಾರೆ ಎನ್ನಲಾಗ್ತಿದೆ. ಆ ಷರತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಟೆನ್ಷನ್ಗೆ ಎಡೆ ಮಾಡಿಕೊಡ್ತಾ ಇದೆ. ಶರದ್ ಪವಾರ್ ಕಾಂಗ್ರೆಸ್ ಮುಂದೆ ಇಟ್ಟಿರೋ ಮೊದಲ ಷರತ್ತೇನ್ ಗೊತ್ತಾ? ತಮ್ಮ ಮಗಳು ಸಂಸದೆ ಸುಪ್ರಿಯಾ ಸುಳೆಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಹುದ್ದೆ ಕೊಡಬೇಕು. ಅಂದ್ರೆ ದೆಹಲಿ ಮಟ್ಟದಲ್ಲಿ ಮಗಳಿಗೆ ರಾಹುಲ್ ಗಾಂಧಿ ನಂತರದ ಅತ್ಯುನ್ನತ ಸ್ಥಾನ ಸಿಗಬೇಕು ಅನ್ನೋದು ತಂದೆಯ ಆಸೆ. 2ನೇ ಷರತ್ತು, ಮಹಾರಾಷ್ಟ್ರದಲ್ಲಿ ಸದ್ಯ ಎನ್ಸಿಪಿ ಶಕ್ತಿ ಕುಂದಿರೋದ್ರಿಂದ ತಮ್ಮ ನಿಷ್ಠಾವಂತ ನಾಯಕರಿಗೆ ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡಬೇಕು ಅಂತ. ಅಂದ್ರೆ ಇಡೀ ಮಹಾರಾಷ್ಟ್ರ ಕಾಂಗ್ರೆಸ್ನ ಕಂಟ್ರೋಲ್ ಪವಾರ್ ಬಣದ ಕೈಯಲ್ಲಿರಬೇಕು ಅಂತ. 3ನೇ ಷರತ್ತು, ಕಾಂಗ್ರೆಸ್ನ ಅತ್ಯುನ್ನತ ನಿರ್ಧಾರ ಕೈಗೊಳ್ಳೋ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಶರದ್ ಪವಾರ್ ಬಣದ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಹಾಗೆ ದೊಡ್ಡ ಹುದ್ದೆಗಳನ್ನ ಕೊಡಬೇಕು ಅನ್ನೋದು. ನೋಡಿ, ಈ 3 ಷರತ್ತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಶರದ್ ಪವಾರ್ ಅವರ ಪ್ಲಾನ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ವೇಳೆ ನಾವು ಪಕ್ಷ ವಿಲೀನ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ತಮಗೆ ಹಾಗೆ ತಮ್ಮ ಮಗಳಿಗೆ 2ನೇ ಸ್ಥಾನ ಸಿಗಲೇಬೇಕು. ಆದರೆ ದಶಕಗಳಿಂದ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗಾಗಿ ರಕ್ತ ಹೆಪ್ಪುಗಟ್ಟಿಸಿ ಕೆಲಸ ಮಾಡಿರೋ ಅಲ್ಲಿನ ಮೂಲ ಕಾಂಗ್ರೆಸ್ ನಾಯಕರು ಇದಕ್ಕೆ ಒಪ್ತಾರಾ? ಖಂಡಿತ ಇಲ್ಲ. ಪವಾರ್ ಅವರ ಈ ಡಿಮ್ಯಾಂಡ್ಗಳು ಕಾಂಗ್ರೆಸ್ ಒಳಗಡೆ ಈಗಾಗಲೇ ದೊಡ್ಡ ಆಂತರಿಕ ಚರ್ಚೆಗೂ ಕೂಡ ಕಾರಣವಾಗ್ಬಿಟ್ಟಿದೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಎನ್ಸಿಪಿ ಒಳಗಡೆ ಎಲ್ಲವೂ ಸರಿ ಇಲ್ಲ. ಶರದ್ ಪವಾರ್ ಬಣದಲ್ಲೇ ಈಗ 2 ಸಿದ್ಧಾಂತಗಳು ಮುಖಾಮುಖಿಯಾಗಿವೆ. ಶರದ್ ಪವಾರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ಅವರ ಪಕ್ಷದ ಶಾಸಕರು ಹಾಗೆ ಸಂಸದರ ಇನ್ನೊಂದು ಪ್ರಭಾವಿ ಗುಂಪಿನ ಆಲೋಚನೆ ಬೇರೆ ಥರ ಇದೆ. ಪಕ್ಷದ ಈ 2ನೇ ಬಣಕ್ಕೆ ಕಾಂಗ್ರೆಸ್ ಜೊತೆ ವಿಲೀನ ಆಗೋದು ಬಿಲ್ಕುಲ್ ಇಷ್ಟ ಇಲ್ಲ. ಬದಲಿಗೆ ಮಹಾರಾಷ್ಟ್ರದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಭಾಗವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಇವರ ವಾದ. ಇವರ ಲೆಕ್ಕಾಚಾರ ತುಂಬಾ ಸಿಂಪಲ್ ಆಗಿದೆ. ಬಿಜೆಪಿ ಮತ್ತು ಎನ್ಡಿಎ ಜೊತೆ ಹೋದ್ರೆ ಅಧಿಕಾರ ಸಿಗುತ್ತೆ, ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುತ್ತೆ, ತನಿಖಾ ಸಂಸ್ಥೆಗಳ ಕಿರುಕುಳ ಇರೋದಿಲ್ಲ, ರಾಜಕೀಯವಾಗಿಯೂ ಉಳ್ಕೊಳ್ಬಹುದು. ಅದೇ ಕಾಂಗ್ರೆಸ್ ಜೊತೆ ಹೋಗ್ಬಿಟ್ರೆ ಅಥವಾ ವಿಲೀನ ಆಗ್ಬಿಟ್ರೆ ನಮ್ಮ ಸ್ವಂತ ಅಸ್ತಿತ್ವವೇ ಇಲ್ಲದಂತಾಗ್ಬಿಡುತ್ತೆ.
ಕಾಂಗ್ರೆಸ್ ಸಮುದ್ರದಲ್ಲಿ ನಾವು ಕರಗಿ ಹೋಗ್ಬಿಡ್ತೀವಿ ಅನ್ನೋದು ಈ ನಾಯಕರ ಆತಂಕ. ಹೀಗಾಗಿ ಶರದ್ ಪವಾರ್ ಅವರು ಕಾಂಗ್ರೆಸ್ ಕಡೆಗೆ ಎಳೆದ್ರೆ ಅವರದ್ದೇ ಶಾಸಕರು NDA ಕಡೆಗೆ ಎಳಿತಾ ಇದ್ದಾರೆ. ಈ ಇಡೀ ಸನ್ನಿವೇಶವನ್ನ ನೋಡ್ತಾ ಇದ್ರೆ ನಮಗೆ ನೆನಪಾಗೋದು ನಮ್ಮ ಹೆಮ್ಮೆಯ ಕನ್ನಡಿಗ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ರಾಜಕೀಯ ನಡೆ. ಒಂದು ಕಾಲದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಕೂಡ ಕಾಂಗ್ರೆಸ್ ಹಾಗೆ ಬಿಜೆಪಿಗಿಂತ ಸಮಾನ ಅಂತರವನ್ನ ಕಾಯ್ದುಕೊಂಡಿತ್ತು. ಆದರೆ ಬಲವಾದ ರಾಜಕೀಯ ಪರಿಸ್ಥಿತಿ, ಪ್ರಾದೇಶಿಕ ಪಕ್ಷಗಳ ಉಳಿವು ಮತ್ತು ಕಾಂಗ್ರೆಸ್ನ ಸತತ ಆಟಗಳಿಂದ ಬೇಸತ್ತ ದೇವೇಗೌಡರು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ್ರು. ದೇಶದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಉಳಿವಿಗಾಗಿ ಮೋದಿಗೆ ನಮ್ಮ ಬೆಂಬಲ ಅಂತ ಘೋಷಿಸಿ NDA ಮೈತ್ರಿಕೂಟ ಸೇರ್ಕೊಂಡ್ರು. ಇವತ್ತು JDS ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಗಟ್ಟಿಯಾಗಿ ನೆಲೆಯೂರಿದೆ. ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರೋ ಬಿಗ್ ಕ್ವೆಶನ್ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ದೇವೇಗೌಡರ ಇದೇ ನಡೆಯನ್ನ ಶರದ್ ಪವಾರ್ ಅನುಸರಿಸ್ತಾರಾ ಅಂತ. ದೇವೇಗೌಡರ ರೀತಿ ಶರದ್ ಪವಾರ್ ಕೂಡ ಕೊನೆ ಕ್ಷಣದಲ್ಲಿ ಯೂ ಟರ್ನ್ ಹೊಡೆದು ಕಾಂಗ್ರೆಸ್ ಸಿದ್ಧಾಂತಕ್ಕೆ ಗುಡ್ ಬೈ ಹೇಳಿ NDA ಮೈತ್ರಿಕೂಟಕ್ಕೆ ಜೈ ಅಂತಾರಾ? ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ವಿಲೀನ ಆಗೋದಕ್ಕಿಂತ ಬಿಜೆಪಿಯ ಮೈತ್ರಿಕೂಟದಲ್ಲಿ ಇದ್ದುಕೊಂಡು ಸ್ವತಂತ್ರ ಅಸ್ತಿತ್ವ ಉಳಿಸಿಕೊಳ್ಳೋದು ಸುಲಭದ ದಾರಿ ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಈ ಹೈಡ್ರಾಮಾ ನಡೀತಾ ಇರುವಾಗಲೇ ನಮ್ಮ ಕರ್ನಾಟಕದಲ್ಲೂ ಒಂದು ದೊಡ್ಡ ಚರ್ಚೆ ಸದ್ದಿಲ್ಲದೆ ಓಡಾಡ್ತಾ ಇದೆ. ಸದ್ಯ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ JDS ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬಿಜೆಪಿಯಲ್ಲೇ ವಿಲೀನವಾಗ್ಬಿಡುತ್ತಾ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇದೆ. ಪ್ರಾದೇಶಿಕ ಪಕ್ಷವಾಗಿರೋ JDS ಸದ್ಯ ಬಿಜೆಪಿಯ ಬೆಂಬಲಕ್ಕೆ ನಿಂತಿದೆ. ಆದರೆ ಭವಿಷ್ಯದ ರಾಜಕೀಯ ಸ್ಥಿತಿಗತಿಗಳು, ಚುನಾವಣೆಗಳ ಸಮೀಕರಣದ ಮೇಲೆ JDSನ ವಿಲೀನದ ಕಥೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳನ್ನ ಉಳಿಸ್ಕೊಳ್ಳೋದು ಇವತ್ತಿನ ದಿನಗಳಲ್ಲಿ ಅಷ್ಟೊಂದು ಸುಲಭವಾದ ವಿಷಯ ಉಳ್ಕೊಂಡಿಲ್ಲ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCP ಎರಡೂ ಭಾಗಗಳಾಗಿ ಸೀಡಿ ಹೋಗಿದ್ದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂತಹ ಪರಿಸ್ಥಿತಿ ನಮಗ್ ಬರಬಾರ್ದು ಅಂದ್ರೆ ಒಂದೋ ವಿಲೀನ ಆಗಬೇಕು, ಇಲ್ಲ ಬಲಿಷ್ಠ ಮೈತ್ರಿಕೂಟದ ಆಶ್ರಯ ಪಡಿಬೇಕು ಅನ್ನೋ ಸೂತ್ರ ಈಗ ಇಡೀ ದೇಶದ ಪ್ರಾದೇಶಿಕ ನಾಯಕರಿಗೆ ಅನ್ವಯಿಸ್ತಾ ಇದೆ. ಹಾಗಾದ್ರೆ ಶರದ್ ಪವಾರ್ ಮುಂದಿನ ದಿನಗಳಲ್ಲಿ ಕೈಗೊಳ್ಳೋ ಆ ಒಂದು ನಿರ್ಧಾರ ಕೇವಲ ಮಹಾರಾಷ್ಟ್ರ ರಾಜಕಾರಣ ಮಾತ್ರ ಅಲ್ಲ, ಇಡೀ ದೇಶದ 2029ರ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿಯನ್ನು ಕೂಡ ಚೇಂಜ್ ಮಾಡಬಹುದು. ಮಗಳ ಭವಿಷ್ಯಕ್ಕಾಗಿ ಮಾತೃಪಕ್ಷ ಕಾಂಗ್ರೆಸ್ನಲ್ಲಿ ಏನಾದರೂ ವಿಲೀನವಾಗ್ತಾರಾ, ಅದಕ್ಕೆ ಒಪ್ಪಿಗೆ ಕೊಡ್ತಾರಾ, ಅಥವಾ ತಮ್ಮದೇ ಶಾಸಕರ ಒತ್ತಾಯಕ್ಕೆ ಮಣಿದು ದೇವೇಗೌಡರ ದಾರಿಯಲ್ಲಿ NDA ಮೈತ್ರಿಕೂಟ ಸೇರಿ ನರೇಂದ್ರ ಮೋದಿ ಅವರಿಗೆ ಜೈ ಅಂತಾರಾ? ಇಡೀ ದೇಶ ಈ ಮಹಾ ಚಾಣಕ್ಯನ ಮುಂದಿನ ನಡೆಗಾಗಿ ಕಾಯ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಶರದ್ ಪವಾರ್ ಅವರು ಕಾಂಗ್ರೆಸ್ ಜೊತೆ ವಿಲೀನ ಆಗಬೇಕಾ ಅಥವಾ ದೇವೇಗೌಡರ ರೀತಿ NDA ಮೈತ್ರಿಕೂಟಕ್ಕೆ ಬೆಂಬಲ ಕೊಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.